ನಮ್ಮನೆ ಹತ್ರ ಬರೋ ಉದ್ದೇಶ ಏನೋ ನಮಗೆ ಗೊತ್ತಿಲ್ಲ ಸರ್. ಅದು ಅಲ್ಲಿ ರೋಡಲ್ಲಿ ಪಾನಿಪುರಿ ಅಂಗಡಿ ಹತ್ರ ಏನೋ ಗಲಾಟೆ ಮಾಡಿದ್ನಂತೆ ಯಾರೋ ಹುಡುಗ. ಬೆಂಗಳೂರು ಐಟಿ-ಬಿಟಿ ಸಿಟಿ, ಹಾಗೆಯೇ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಎನ್ನುವಂತ ಆತಂಕ ಬೆಂಗಳೂರಿಗರನ್ನ ಕಾಡ್ತಾ ಇದೆ. ಬೆಂಗಳೂರು ಸುತ್ತಮುತ್ತಲು ನಡೀತಾ ಇರುವಂತಹ ಘಟನೆಗಳೇ ಇದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದೆ. ಪ್ರತಿನಿತ್ಯವೂ ಒಂದಲ್ಲ ಒಂದು ಕೊಲೆ, ಸುಲಿಗೆ, ದರೋಡೆ ಅಂತ ಘಟನೆಗಳು ನಡೆಯುತ್ತಲೇ ಇವೆ. ಪುಡಿ ರೌಡಿಗಳನ್ನ ಮಟ್ಟ ಹಾಕಲು ಪೊಲೀಸ್ನವರು ಎಲ್ಲ ರೀತಿಯಾದಂತಹ ಕಸರತ್ತುಗಳು ಮಾಡ್ತಾ ಇದ್ರು ಕೂಡ ಯಾವುದೂ ಕೂಡ ಸರಿಯಾದಂತಹ ಫಲ ಕೊಡ್ತಿಲ್ವಾ ಎನ್ನುವಂತ ಅನುಮಾನ ಕಾಡತೊಡಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಕೂಗಲ್ತೆ ದೂರದಲ್ಲಿ ಪುಡಿ ರೌಡಿಯೋರ್ವ ಡ್ರ್ಯಾಗರ್ ಹಿಡಿದು ಮನೆ ಬಳಿ ಹೋಗಿ ಆವಾಜ್ ಆಗ್ತಾ ಇರುವಂತಹ ದೃಶ್ಯಗಳು ಇದೀಗ ಎಲ್ಲೆಡೆಯೂ ವೈರಲ್ ಆಗಿದೆ. ಈ ಘಟನೆಗೆ ಸಂಬಂಧಿಸಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಈ ಪುಡಿ ರೌಡಿಯನ್ನ ಇನ್ನೂ ಪೊಲೀಸ್ನವರು ಬಂಧಿಸಲಿಲ್ಲ. ಇದೇ ನವೆಂಬರ್ 4ರಂದು ಹೆಬ್ಬಗೋಡಿ ಮುಖ್ಯ ರಸ್ತೆಯಲ್ಲಿ ಪಾನಿಪುರಿ ಅಂಗಡಿ ಬಳಿ ಆದಂತ ಕಿರಿಕ್ನಿಂದಾಗಿ ಬುದ್ಧಿ ಹೇಳೋದಕ್ಕೆ ಹೋದಂತ ಅವರ ಮನೆ ಬಳಿ ಡ್ರ್ಯಾಗರ್ ಹಿಡಿದು ಹೋದಂತ ಈ ಪುಡಿ ರೌಡಿ, ಈ ರೌಡಿಯನ್ನ ಮಟ್ಟ ಹಾಕೋದು ಯಾವಾಗ ಇರುವಂತ ಪ್ರಶ್ನೆ ಸಾರ್ವಜನಿಕರನ್ನ ಕಾಡತೊಡಗಿದೆ. ಹಾಡು ಹಗಲೇ ಈ ರೌಡಿ ಡ್ರ್ಯಾಗರ್ ಹಿಡಿದು ಓಡಾಡ್ತಾನಂತೆ. ಸಿಕ್ದವರೆಲ್ರಿಗೂ ಆವಾಜ್ ಆಗ್ತಾನಂತೆ. ಈ ಪುಡಿ ರೌಡಿಯ ಹೆಸರೇ ಪ್ರಜ್ವಾಲ್ ಅಲಿಯಾಸ್ ಕೊತ್ವಾಲ್. ಯಾವ ಬೆಂಗಳೂರು ಕೊತ್ವಾಲ್ನ ಹೆಸರು ಹೇಳಿದ್ರೆ ನಡುಕ್ತಿತ್ತೋ ಅದೇ ಹೆಸರನ್ನ ಇಟ್ಕೊಂಡ ಈ ಪುಡಿ ರೌಡಿ ಈಗ ಹಟ್ಟಾಸ ಮೆರೆಯೋದಿಕ್ಕೆ ಮುಂದಾಗಿದ್ದಾನೆ. ಅದೇ ಶೈಲಿಯಲ್ಲೇ ಮಾತನಾಡ್ತಾನಂತೆ ಈ ಪುಡಿ ರೌಡಿ ಪ್ರಜ್ವಾಲ್ ಅಲಿಯಾಸ್ ಕೊತ್ವಾಲ್. ಯಾವಾಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ, ಈಗ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಹೆಬ್ಬಗೋಡಿ ಪೊಲೀಸ್ನವರು. ಇವರಿಗೆ ಬುದ್ಧಿ ಕಲಿಸ್ತಾರಾ ಇಲ್ವಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ಇನ್ನು ಭಯಭೀತರಾದಂತ ಜನ ಇವ್ರ ಬಗ್ಗೆ ಏನ್ ಹೇಳ್ತಾರೆ, ಆ ಡ್ರ್ಯಾಗರ್ ಹಿಡಿದು ಹೇಗೆಲ್ಲ ಆವಾಜ್ ಹಾಕಿದ್ದಾನೆ ಅದೆಲ್ಲವನ್ನು ಕೂಡ ಒಮ್ಮೆ ನೋಡಿ ಬರೋಣ ಬನ್ನಿ. ಹೌದು, ಹೀಗೆ ಕೈಯಲ್ಲಿ ಡ್ರ್ಯಾಗರ್ ಹಿಡಿದಂತ ಈ ಪುಡಿ ರೌಡಿಯ ಹೆಸರೇ ಪ್ರಜ್ವಾಲ್ ಅಲಿಯಾಸ್ ಕೊತ್ವಾಲ್. ಇನ್ನು ಸರಿಯಾಗಿ ಮೀಸೆ ಬಾರದ ಈ ಕೊತ್ವಾಲ್ನ ಹೆಸರೇ ಕೇಳಿ ಪ್ರಜ್ವಾಲ್ ಅಂತ ಹೇಳಿ ತಂದೆ ತಾಯಿ ಹೆಸರಿಟ್ರೆ ತಾನೇ ಸ್ವಯಂ ಘೋಷಿತ ಪುಡಿ ರೌಡಿಯಾಗಿ ಕೊತ್ವಾಲ್ ಅಂತ ಹೆಸರಿಟ್ಕೊಂಡಿದ್ದಾನೆ. ಈ ಪುಡಿ ರೌಡಿ ರಸ್ತೆ ಬದಿ ಇರುವಂತಹ ಪಾನಿಪುರಿ ಅಂಗಡಿಗಳು ಮತ್ತಷ್ಟು ಅಂಗಡಿಗಳ ಬಳಿ ರೋಲ್ ಕಾಲ್ ಮಾಡ್ತಾನಂತೆ. ನವೆಂಬರ್ 4ರಂದು ಈ ಒಂದು ಪಾನಿಪುರಿ ಅಂಗಡಿ ಬಳಿ ಬಂದು ಪಾನಿಪುರಿ ತಿಂದಿದ್ದಾನೆ. ಉಳಿದಂತ ಪಾನಿಯನ್ನ ಮಡಿಕೆಯಲ್ಲಿ ಹಾಕಿದ್ದಕ್ಕೆ ಬಡ ಪಾನಿಪುರಿ ಮಾರಾಟ ಮಾಡೋದು ಹೀಗೆ ಹಾಕಿದ್ರೆ ಬೇರೆಯವರು ಹ್ಯಾಕ್ ತಿಂತಾರೆ ಅಂತ ಕೇಳಿದ್ದೇ ತಪ್ಪಾಯ್ತು. ಅವನಿಗೆ ಅಲ್ಲೇ ಆವಾಜ್ ಹಾಕಿದ್ದಾನೆ. ಇಡೀ ಪಾನಿಪುರಿ ಅಂಗಡಿಯನ್ನ ಅವತ್ತು ಧ್ವಂಸ ಮಾಡಿದ್ದಾನೆ. ನಂತರ ಅಲ್ಲಿದ್ದಂಥವ್ರು ಯಾರೋ ಬುದ್ಧಿ ಹೇಳಿದ್ರೆ ಅವರ ಮನೆ ಬಳಿ ಹೋಗಿ ಹೀಗೆ ಡ್ರ್ಯಾಗರ್ ಹಿಡಿದು ಆವಾಜುಗಳನ್ನು ಹಾಕಿ ಎಲ್ಲರಿಗೂ ಕೂಡ ಬೆದರಿಕೆ ಹಾಕ್ತಿದ್ದಾನೆ. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಆ ಮಹಿಳೆ ಈ ಘಟನೆಯ ಬಗ್ಗೆ ಹೇಳಿದ್ದೇನು ಅಂತೀರಾ, ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ. ಅವ್ನು ನಮ್ಮನೆ ಹತ್ರ ಬರೋ ಉದ್ದೇಶ ಏನೋ ನಮಗೆ ಗೊತ್ತಿಲ್ಲ ಸರ್. ಅದು ಅಲ್ಲಿ ರೋಡಲ್ಲಿ ಪಾನಿಪುರಿ ಅಂಗಡಿ ಹತ್ರ ಏನೋ ಗಲಾಟೆ ಮಾಡಿದ್ನಂತೆ ಯಾರೋ ಹುಡುಗ. ಆಮೇಲೆ ಅದು ಹುಡುಗರೆಲ್ಲನೂ ನೋಡೋದಕ್ಕಂತ ಹೋಗ್ತಾಯಿದ್ರು. ಆಮೇಲೆ ಸರಿ ನಮ್ಮನೆ ಹತ್ರ ಹುಡುಗರೆಲ್ಲ ಇದ್ದರು, ಒಂದು 5-6 ಜನ ಫ್ರೆಂಡ್ಸು. ಗಾಡಿ ರೆಡಿ ಮಾಡ್ಕೊತಾ ಇದ್ರು, ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ಆಮೇಲೆ ಸರಿ ಏನೋ ರೋಡಲ್ಲಿ ಏನೋ ಇನ್ಸಿಡೆಂಟ್ ಆಯ್ತಂತೆ ಅಂತ ಎಲ್ಲ ನೋಡೋದಕ್ಕೆ ಅಂತ ಹೋಗಿದ್ದಾರೆ. ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ಪಾನಿಪುರಿ ತಿನ್ನಬೇಕಾದ್ರೆ ಏನೋ ಗಲಾಟೆ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾನೆ. ಏನಾಯಿತು ವಯ್ಯ ಅಂತ ಕೇಳಿದ್ರಂತೆ ಹುಡುಗರೆಲ್ಲ ಸೇರಿ. ಕೇಳಿದ್ದಕ್ಕೆ ಈ ಥರ ಪಾನಿಯನ್ನು ಕೇಳಿದ್ದಕ್ಕೆ ಕೊಡ್ತೀನಿ ಅಂದಿದ್ದಕ್ಕೆ ಬೀಳಿಸ್ಬಿಟ್ಟು ಹೋಗ್ಬಿಟ್ಟ ಅಂದ್ರಂತೆ. ನೋಡು ಭಯ್ಯ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದಿದ್ದಕ್ಕೆ ನಾವೇನು ಮಾಡೋಣ, ಬಂದ್ರೆ ನಾವು ಹೋಗೋಣ ಕಂಪ್ಲೇಂಟ್ ಕೊಟ್ಕೊಳ್ಳಿ ನಮಗೇನು ಅಂದ್ಬಿಟ್ಟು ಇವ್ರು ಬಂದುಬಿಟ್ಟಿದ್ದಾರೆ. ಬಂದು ಮನೆ ಮುಂದೆ ಗಾಡಿ ರೆಡಿ ಮಾಡ್ತಾಯಿದ್ದಾರೆ. ಅದಾಗಿ ಒಂದು 10-15 ನಿಮಿಷಕ್ಕೆಲ್ಲನೂ ಕತ್ತಿ ತಗೊಂಡು ಚಿಕ್ಕ ಹುಡುಗ ಒಬ್ಬ 3 ಜನ ಗಾಡಿಯಲ್ಲಿ ಬಂದ್ಬಿಟ್ಟು ಅಲ್ಲಿಂದಾನೇ ಫುಲ್ಲು ರೋಡಿಂದಾನೇ ಯಾವನ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದು, ಅವನು ಇಡಲ್ಲ, ಕೊಲೆ ಮಾಡಿಬಿಡ್ತೀವಿ ನಾವು, ಅವ್ನು ಜೀವಂತವಾಗಿ ಬಿಡಲ್ಲ ನಾವು ಅಂತ ಹೇಳ್ಬಿಟ್ಟು ಬಂದು ಕೂಗಾಡ್ತಾಯಿದ್ರು ಮನೆ ಹತ್ರ ಎಲ್ಲ, ಇಲ್ಲೆಲ್ಲ ರೋಡಲ್ಲೆಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅಷ್ಟು ಬೇಗ ಹೊಯ್ಸಳದವ್ರು ಫೋನ್ ಮಾಡಿದ್ವಿ 112ಗೆ. ಆಮೇಲೆ ಅಷ್ಟೊತ್ತು ಕಾರ್ ಬರೋಷ್ಟೊತ್ತಿಗೆ ಎಸ್ಕೇಪ್ ಆಗಿಬಿಟ್ರು ಎಲ್ಲನೂ. ಯಾರಂತ ಗೊತ್ತಮ್ಮ ಅವರು?
ಲೋಕಲ್ ಅವರೇ. ಆಮೇಲೆ ನಾವು ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಇದ್ವಿ. ಯಾಕೆ ಬೇಕು ನಮಗೆ ದಾರಿಯಲ್ಲಿ ಹೋಗೋದನ್ನೆಲ್ಲ ನಮ್ಗೆ ಯಾಕೆ ಬೇಕು ಅಂತ ನಾವು ಕಂಪ್ಲೇಂಟ್ ಬೇಡ ಅಂದ್ಕೊಂಡಿದ್ವಿ. ಇವತ್ತು ಒಬ್ರಿಗಾಗತ್ತೆ, ನಾಳೆ ಇನ್ನೊಬ್ರಿಗಾಗತ್ತೆ. ಮಕ್ಳು ನಾಳೆ ಇಷ್ಟಿಷ್ಟು ಮಕ್ಕಳೆಲ್ಲನೂ ಈ ಥರ ಬೀದಿಯಲ್ಲಿ ಬಂದು ಗಲಾಟೆ ಮಾಡ್ತಾರೆ ಅಂದರೆ ಏನು ನೋಡ್ಕೊಂಡು ಆ ಥರ ಮಾಡ್ತಾ ಇದ್ದಾರೆ. ಆ ಥರ ಎಲ್ಲ ತಗೊಬಂದು ರಾಡು ಆ ಥರ ಎಲ್ಲ ತಗೊಬಂದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ಒಬ್ಬ ನಾಗರಿಕರಾಗಿ ನಾಳೆ ಮಕ್ಳಿಗೆ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಕಂಪ್ಲೇಂಟ್ ಮಾಡಿದ್ವಿ. ಒಂದೇ ಬೈಕಲ್ಲಿ 3 ಜನ ಬಂದಿದ್ರು. ಅದರಲ್ಲೊಬ್ಬ ಚಿಕ್ಕ ಹುಡುಗ, ಒಂದು 10 ವರ್ಷದ ಹುಡುಗ ಇರಬೇಕು. ಒಬ್ಬನ ಕೈಯಲ್ಲಿತ್ತಷ್ಟೇ. ಇಲ್ಲೇ ಲೋಕಲ್ ಅವರೇನೇ. ಅವ್ರ ಹೆಸ್ರಿಗೂ ಅವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಆಮೇಲೆ ಸರಿ ಈ ಥರ ಬಂದರೆ ಆಮೇಲೆ ನಾವು ಈ ಥರ ಎಲ್ಲ ಬಂದರೆ ಮನೆಗಳ ಹತ್ರ ಫ್ಯಾಮಿಲಿಗಳಿರೋ ಹತ್ರ ಮಕ್ಕಳು ಮರಿ ಓಡಾಡ್ತಾರೆ, ಭಯ ಆಗುತ್ತೆ ಅಂದ್ಬಿಟ್ಟು ಸರ್ ಈ ಥರ ಎಲ್ಲ ಮನೆ ಹತ್ರ ಬಂದು ಹಿಂಗೆಲ್ಲ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ರೋಡಲ್ಲಿ ಆಗಿರೋದು ಇನ್ಸಿಡೆಂಟ್ ಅದು, ಪಾನಿಪುರಿ ಅಂಗಡಿ ಹತ್ರ. ಇನ್ನೇನು ಅವ್ರಿಗೂ ಇನ್ನಿಲ್ಲ ನಮ್ಮ ಮನೆ ಹತ್ರ ಇರೋ ಹುಡುಗರಿಗೂ ಯಾವ ಸಂಬಂಧನೂ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ. ಏನು ತಿಂಗಳಾಗಿಲ್ಲ, 10 ದಿನ ಆಯಿತು. ಹೌದು, ಈ ಪುಡಿ ರೌಡಿ ಪ್ರಜ್ವಲ್ ಅಲಿಯಾಸ್ ಕೊತ್ವಾಲ್ನ ಅಟ್ಟಹಾಸ ಅಷ್ಟಕ್ಕೆ ನಿಲ್ಲಲ್ಲ. ಇವನು ಇನ್ನಷ್ಟು ಅಟ್ಟಹಾಸವನ್ನ ಮೆರೆತಿದ್ದಾನಂತೆ. ಈ ಘಟನೆಯ ಬಗ್ಗೆ ಪ್ರತ್ಯಕ್ಷದರ್ಶಿಯವರು ವಿವರಿಸಿದ್ದು ಹೀಗೆ. ನುಗ್ಬಿಟ್ಟಿದ್ರು ಜನ ಆದ್ರೆ ಜನ. ಆಮೇಲೆ ತಿರುಗಿ ಇನ್ನೊಂದ್ಸತಿ ಬರೋ ಬಟ್ಟಿಗೆ ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ರು. ಎಷ್ಟು ಜನ ಬಂದಿದ್ರು? ಇಬ್ರು. ಏನು ಪಾನಿಪುರಿ ಕೊಟ್ಟಿಲ್ಲ ಅಂತನಾ? ಏನೋ ಗೊತ್ತಿಲ್ಲ. ಏಮಪ್ಪಯ್ಯ ದುಡ್ಡು ಕೊಟ್ಟಿಲ್ಲ? ಅವರೇ ಬಂದು ನೋಡಿ. ದುಡ್ಡು ಕೊಟ್ಟಿಲ್ಲ ಅಂತನಾ? ದುಡ್ಡೆಲ್ಲ ಏನೋ ತಿಂದ್ಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ರು ಅಂತ ಹೇಳ್ದಯ್ಯಪ್ಪ. ಓಕೆ ಓಕೆ. ಅದ್ರಲ್ಲಿ ಎಲ್ಲ ತಿಂದ್ಬಿಟ್ಟು ಗಲಾಟೆ ಆಗಿತ್ತು. ನೂಕ್ಬಿಟ್ಟಿದ್ರು. ಅಳ್ತಾ ಇದ್ದ ಹುಡುಗ. ಹೋಗ್ಬಿಟ್ಟಿದ್ದು ಅಲ್ಗಂಟ ಎಲ್ಲ ತಿಂದ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟಿದ್ರು. ಅದು ನೋಡಿಲ್ಲ ನಾವು. ಇದೇ ಏರಿಯಾ ಲೋಕಲ್ ಅವರು. ಯಾರು ಗೊತ್ತಿಲ್ಲ ನಮ್ಗೆ. ಅವರಷ್ಟೇ. ಅವ್ರು ಒಬ್ರೇ ಜಾಸ್ತಿ ಮಾಡೋದು. ಅದು ನೋಡಿಲ್ಲ ನಾವು. ಜಾಸ್ತಿ ಮಾಡೋದು ಅಷ್ಟೇ. ಈ ಪುಡಿ ರೌಡಿ ಹೆಬ್ಬಗೋಡಿ ಸುತ್ತಮುತ್ತಲು ಒಂದಷ್ಟು ಹುಡುಗರ ಪಟಾಲಂ ಹಾಕೊಂಡು ಓಡಾಡ್ತಾ ಇರ್ತಾನಂತೆ. ಸಿಕ್ದವರಿಗೆ ಆವಾಜ್ ಹಾಕೋದು, ರೋಲ್ ಕಾಲ್ ಮಾಡೋದೇ ಇವನ ಕಾಯಕವಂತೆ. ಇವನು ಹೆಬ್ಬಗೋಡಿಯ ಸ್ಥಳೀಯ ನಿವಾಸಿಯಂತೆ. ಹಾಗಾಗಿ ಹೊರಗಿನವರೇ ಹೆಚ್ಚಾಗಿರುವಂತಹ ಈ ಹೆಬ್ಬಗೋಡಿಯಲ್ಲಿ ಇವನ ಬಗ್ಗೆ ದೂರು ಕೊಡೋದಕ್ಕೂ ಕೂಡ ಹಿಂಜರಿತಿದ್ದಾರೆ. ಈ ಒಂದು ಘಟನೆಯ ಬಗ್ಗೆ ಯಾರು ಪಾನಿಪುರಿ ಅಂಗಡಿಯನ್ನ ಕಳ್ಕೊಂಡ ಆ ಅಂಗಡಿಯ ಮಾಲೀಕನ್ನು ಹೇಳಿದ್ದು ಹೀಗೆ. उस दिन वो आया पानीपुरी खाया, बाद में मैं पानीपुरी ऐसे प्लेट में उसके डाल रहा है, प्लेट में पानी बचता है ना, तो उसमें ही डाल दे रहा। मैं बोला भैया ऐसा करेगा तो कैसा, बस उतना ही बोला, पलटी कर दिया। उतना ही गलाटा था और कुछ भी नहीं। उतना ही। पानीपुरी खाने के लिए पैसे दिया था क्या वो? नहीं, पैसा नहीं दिया। पैसा मैं पूछा भी नहीं। मालूम मैंने इधर का लोकल लोग है तो बाद में प्रॉब्लम होगा, तो मैं पैसा पूछा भी नहीं। वो डायरेक्ट बोला तेरी माँ के गया। अक्सर आता है क्या वो? अक्सर नहीं, हफ्ता में एक दिन ऐसे कभी कभी जा रहा है तो आएगा। हफ्ता में 1-2 बार आएगा? नहीं, हफ्ता में नहीं, कभी आते ही रहता, महीने होने में आता है। उस दिन कोई प्रॉब्लम नहीं, वो वही पानी वो खा रहा ना, पूरी प्लेट में है ना, तो उसमें ही डाल दे रहा, उतना ही प्रॉब्लम। हाँ। तो तुम कितना साल से इधर रख रहे हो दुकान? वो 14 साल हो गया। 14 साल से इधर रख रहे हाँ, हो? कहाँ से आया तुम? यूपी से। यूपी से आया। वो दोनों भी आदमी किधर इधर लोकल है? हाँ, लोकल है वो। एक आदमी का नाम क्या है? कितना का आएगा बाइक वो कोतवाल नाम है उसका। और एक आदमी का? उसका मालूम नहीं मेरे। पूरा भी गिर गया ना? हाँ, पूरा पलटी करके गया। फिर बाद में आके बोला भी लेके जा तेरी माँ के, चुप इधर से हटा। ऐसा कंप्लेंट दे दिया? कंप्लेंट नहीं दिया। ಅವನು ಹಿಂದಿಯಲ್ಲಿ ಹೇಳ್ತಿದ್ದಾನೆ, ನೀನೇನಾದ್ರೂ ಕಂಪ್ಲೇಂಟ್ ಕೊಟ್ಟರೆ ನಿನ್ನನ್ನ ಕತ್ತರಿಸಾಕ್ತೇನೆ ಅಂತ ಹೇಳ್ತಿದ್ದಾನೆ. ಇನ್ನೆಷ್ಟರ ಮಟ್ಟಿಗೆ ಭಯ ಪಟ್ಟಿರಬಹುದು. ಇನ್ನು ಕೂಗಳತೆ ದೂರದಲ್ಲೇ ಇರುವಂತಹ ಹೆಬ್ಬಗೋಡಿ ಪೊಲೀಸ್ನವರಾದ್ರೂ ಏನ್ ಮಾಡ್ತಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆ ಆಗಿದೆ. ಈ ಪುಡಿ ರೌಡಿಯನ್ನ ಮಟ್ಟ ಹಾಕ್ತಾರಾ, ಇವನನ್ನ ಬಂಧಿಸ್ತಾರಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ಅದೇನೇ ಇಲ್ಲಿ ಇಂತಹ ಪುಡಿ ರೌಡಿಗಳನ್ನ ಈಗಲೇ ಮಟ್ಟ ಹಾಕ್ಲಿಲ್ಲ ಅಂದ್ರೆ ಮುಂದೊಂದು ದಿನ ಇವರೇ ನಟೋರಿಯಸ್ಗಳು ಹಾಕ್ತಾರೆ ಮತ್ತು ಸಮಾಜ ಘಾತಕರಾಗ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಈ ಪುಡಿ ರೌಡಿಗೆ ಹೆಡೆಮುರಿ ಕಟ್ತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ.